ಹಾವೇರಿಯಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ ಕಿರುಕುಳ ಹೆಚ್ಚಾಗಿದೆ. ಟಿವಿ9 ಕ್ಯಾಮೆರಾ ಕಂಡು ಕೂಡಲೇ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಾಲ್ ಕಿತ್ತಿದ್ದಾರೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದೇ ರೀತಿಯಾಗಿ ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳ ಎಲ್ಲೆ ಮೀರಿ ಹೋಗಿದೆ. ಆತ್ಮಹತ್ಯೆ ಮಾಡಿಕೊಂಡ್ರೂ ಪರವಾಗಿಲ್ಲ, ನಮಗೆ ಹಣ ಕಟ್ಟಿ ಅಂತಿದ್ದಾರೆ ಫೈನಾನ್ಸ್ ಸಿಬ್ಬಂದಿ. ಸೂರಜ್ ಎಂಬುವರಿಗೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಹಿಂಸೆಯನ್ನ ಕೊಡ್ತಾ ಇದ್ರು. 2 ಲಕ್ಷ ರೂಪಾಯಿ ಸಾಲವನ್ನ ಪಡ್ಕೊಂಡಿದ್ರು ಸೂರಜ್. ಒಂದೇ ಕಂತು ಬಾಕಿ ಇದ್ರೂ ಕೂಡ ಸಿಬ್ಬಂದಿಯಿಂದ ನಿರಂತರವಾಗಿ ಕಿರುಕುಳವನ್ನ ಅನುಭವಿಸ್ತಾ ಇದ್ರು. ಮುಂದಿನ ತಿಂಗಳು ಕಟ್ತೀನಿ, ಸ್ವಲ್ಪ ಸಮಸ್ಯೆಯಾಗಿದೆ, ನಮ್ಮ ಅಜ್ಜಿ ಆಸ್ಪತ್ರೆಯಲ್ಲಿದ್ದಾರೆ, ಆರೋಗ್ಯ ಸರಿ ಇಲ್ಲ, ಈ ರೀತಿಯ ಒಂದಷ್ಟು ಕಾರಣಗಳಿಂದ ಹೇಳಿದ್ರು ಕೂಡ ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಏನಾದರೂ ಮಾಡ್ಕೊಳ್ಳಿ, ಏನಾದರೂ ಆಗಲಿ, ನಮಗೆ ದುಡ್ಡು ಕಟ್ಟಿ ಅಂತ ಇದ್ರು. ಟಿವಿ9 ಕ್ಯಾಮೆರಾ ಕಂಡು ಕೂಡಲೇ ಯಾವ ರೀತಿ ಕಾಲ್ ಕೀಳ್ತಿದ್ದಾರೆ ನೋಡ್ತಿದ್ದೀವಿ. ಯಾಕೆ ಹೋಗ್ತಿದ್ಯಾ? ಯಾಕೆ ಹೋಗ್ತಿ? ಹೋಣ ನಿತ್ಕ ಇಲ್ಲ, ನಿತ್ಕ ಇಲ್ಲ, ಅವ್ರು ಕ್ಯಾನ್ಸರ್ ಆಯ್ತು ಅಂತ ಹೇಳಿದ್ರಲ್ಲ, ಕ್ಯಾನ್ಸರ್ ಆಯ್ತು ಅಂತ ಹಿಂಗ್ ಮಾಡ್ತೀರಿ? ಬಿಡಾಕತ್ತಿಲ್ಲ, ಅವ್ರು ಕ್ಯಾನ್ಸರ್ ಹಾಕಿದ್ರು. ನಮ್ ಕೆಲಸ ನೋಡ್ಬೇಕು. ನೀವು ಮಾತಾಡ್ರಿ. ಅಲ್ಲಿ ತಪ್ಪಾಯ್ತು ಅಂದ್ರೆ ಅವ್ರಿಗೆ ಓದ್ ಮರ್ಯಾದ ಬರ್ತದ, ಅವ್ರಿಗೆ ಅನ್ಯಾಯ ಮಾಡಿ ನಿಮ್ದೇನೈತಿ ನೀವು ಮಾತಾಡ್ರಿ. ಈಗ ಕಟ್ಟಬೇಕಂತ ಹೇಳಂತಾರ್ರಿ. ಮುಂದಿನ ತಿಂಗಳೂ ಹಿಂಗ ಮಾಡಿದ್ರ ಅವ್ರ ಬಂಗಾರ ಹಿಂಗ ರಡ ಇಟ್ಟು ತುಂಬ ಕಳ್ಸಿದ್ವಿ ನಾವು. ಈ ಸಲಾನು ಹಂಗ ಮುಂದಿನ ತಿಂಗಳ ಒಂದ ತುಂಬ್ತೇವ ಅಂತ ಹೇಳಿದ್ರು ಕೇಳವಲ್ರಿ ಅವ್ರು. ಒಂದ ತಿಂಗಳಿಂದ ಐತ್ರಿ ಇದು ತುಂಬೋದ್, ನಾವು ಏನ್ ಬಾಳ ಇಲ್ಲ ತುಂಬೋದ, ಇದ ಒಂದ್ ತಿಂಗಳದ್ದು ತುಂಬೋದೈತಿ. ಮುಂದಿನ ತಿಂಗಳ ತುಂಬ್ತೇವ ಅಂದ್ರೂ ಹಿಂಗ್ ಮಾಡಂತಾರ. ನೋಡಾಕ್ ಹೊಂಟೇವ್ರಿ. ನಮ್ ಚಿಕ್ಕಮ್ಮ ನಾವೇನ್ ಮಾಡ್ಬೇಕ್ರಿ, ಎಲ್ಲಾರ್ದು ಇರ್ತೈತಿ. ನೀವು ಕಟ್ಲಿಲ್ಲ ಅಂದ್ರ ಇವ್ರಿಗೂ ಫ್ಯಾಮಿಲಿಗೆ ಇದಾಗ್ತೈತಿ. ಸಂಬಂಧ ಇಲ್ಲ ಅಂತ್ರಿ ಅವ್ರಿಗೆ. ಬಾಳ ಆತಾತ್ರಿ ಇವ್ರು ಬಂದ್ ಒಂದ್ 10 ಬಂದ್ ಕುಂತಾರ್ರಿ. ಹೇಳೇವ್ರಿ, ಏನ್ ಹೇಳಿದ್ರು ಅವ್ರು ಏನ್ ಹೇಳವಲ್ರಿ. ಪ್ರತಿನಿಧಿ ಅಣ್ಣಪ್ಪ ಕೊಟ್ಟಿರುವಂತಹ ಪ್ರತ್ಯಕ್ಷ ವರದಿ ಇಲ್ಲಿದೆ. ಹಾವೇರಿ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಜನರು ಊರನ್ನೇ ತೊರೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಪ್ರತಿನಿತ್ಯ ಮೈಕ್ರೋ ಫೈನಾನ್ಸ್ನವರು ಬಂದು ಕಿರುಕುಳ ನೀಡ್ತಾ ಇದ್ದಾರೆ. ನಾನು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಸಿದ್ದೇಶ್ವರ ನಗರದಲ್ಲಿರುವಂತಹ ನ್ಯೂ ಅಂಬಿಕಾ ಸಾವ್ಜಿ ಹೋಟೆಲ್ನಲ್ಲಿದ್ದೇನೆ. ಇಲ್ಲಿರುವಂತಹ ಸೂರಜ್ ಅನ್ನುವಂತಹ ವ್ಯಕ್ತಿ ಹೋಟೆಲ್ ಮಾಡಲಿಕ್ಕೆ 2 ಲಕ್ಷ ರೂಪಾಯಿ ಸಾಲ ತೆಗೆದುಕೊಂಡಿರ್ತಾರೆ. ಆದ್ರೆ 1.5 ಲಕ್ಷವನ್ನ ತೀರಿಸಿರ್ತಾರೆ. ಆದ್ರೆ ಇನ್ನು ಒಂದು ಕಂತು ಅಷ್ಟೇ, ಏನು ಮೆಡಿಕಲ್ ಎಮರ್ಜೆನ್ಸಿ ಇರುವಂತಹ ಹಿನ್ನೆಲೆಯಲ್ಲಿ ಒಂದು ಕಂತನ್ನು ಅವರು ಕಟ್ಟಲಿಕ್ಕೆ ಆಗಲಿಲ್ಲ. ಹೀಗಾಗಿ ಇವತ್ತು ಮೈಕ್ರೋ ಫೈನಾನ್ಸ್ನವರು ಬಂದು ಬೆಳಗ್ಗೆಯಿಂದ ಅವರಿಗೆ ಟಾರ್ಚರ್ ಕೊಡುವಂತ ಕೆಲಸ ಮಾಡಿದರೆ, ನಾನು ಆಸ್ಪತ್ರೆಗೆ ಹೋಗಬೇಕು, ನಮ್ಮ ಸಂಬಂಧಿಕರಿಗೆ ಹುಷಾರಿಲ್ಲ ಅಂದ್ರು ಕೇಳಿದ್ರು ಕೂಡ ಹೋಟೆಲ್ ಅನ್ನ ಬಂದ್ ಮಾಡಿಸಿ 3 ಗಂಟೆಗಳ ಕಾಲ ಇಲ್ಲೇ ಕುಂತು ಅವರಿಗೆ ಟಾರ್ಚರ್ ಅನ್ನ ನೀಡಿರುವಂತದ್ದು. ಟಿವಿ9 ಕ್ಯಾಮ್ರಾ ನೋಡಿದ ತಕ್ಷಣ ಮೈಕ್ರೋ ಫೈನಾನ್ಸ್ ನ ಏನು ವಸೂಲಿಗೆ ಬಂದಿದ್ರು ಅವರು ಕಕ್ಕಾಬಿಕ್ಕಿಯಾಗಿ ಇಲ್ಲಿಂದ ಕಾಲ್ ಕಿತ್ತು ಓಡಿ ಹೋಗಿರುವಂತದ್ದು. ಈಗ ನಾನು ಏನು ಈ ಹೋಟೆಲ್ ನ ಮಾಲೀಕರು ಏನಿದ್ದಾರೆ, ಸಾಲ ಮಾಡಿದಂತವ್ರನ್ನ ನಾ ಸೂರಜ್ ಅವ್ರನ್ನ ಮಾತಾಡ್ತೇನೆ. ಸರ್, ನೀವ್ ಎಷ್ಟು ಸಾಲ ಮಾಡಿದ್ರಿ, ಏನ್ ಸಮಸ್ಯೆ ಆಗಿದೆ? ಸರ್ 2.5 ಲಕ್ಷ ಸಾಲ ಐತೆ ಸರ್. ತಗೊಂಡು 1.5 ವರ್ಷ ಸರ್. ಇದುವರೆಗೂ ಕರೆಕ್ಟಾಗಿ ಕಟ್ತಾ ಇದ್ದು ಸರ್. 15 ಕಂತು ಆಗಿದ್ದಾವೆ ಸರ್. ಇದು ಒಂದು ಕಂತು ಅಷ್ಟೇ ಬೌನ್ಸ್ ಆಗಿದ್ದು. ಕಟ್ಟಬೇಕಿತ್ತು ಸರ್, ಸ್ವಲ್ಪ ಬೌನ್ಸ್ ಆಗ್ತದೆ. ಒಂದು 4-5 ದಿನ ಲೇಟ್ ಆಗಿದ್ದಕ್ಕೆ ನಾವು ಹೇಳಿದೆ ಮೆಡಿಕಲ್ ಇಶ್ಯೂ ಇದೆ, ಸ್ವಲ್ಪ ಹೋಗಿ ಬಂದು ನಾನು ಕ್ಲಿಯರ್ ಮಾಡ್ತೀನಿ ಸರ್, ನಮಗೆ ಸ್ವಲ್ಪ ಎಮರ್ಜೆನ್ಸಿ ಐತಿ ಹೋಗ್ಬೇಕು ಅಂತಂದೇಳಿ ಕೇಳಿದ್ರೆ, ಇಲ್ಲ ಯಾರು ಎಮರ್ಜೆನ್ಸಿ ಇದ್ರೇನು, ನಾವು ಅವ್ರ ಸತ್ರೇನು ನಮ್ಮ ಸಂಬಂಧ ಇಲ್ಲ, ನೀವು ಕಟ್ಟೆ ಹೋಗಬೇಕು, ನಾವು ಬಿಡಂಗಿಲ್ಲ ಅಂತ ಹೇಳಿದ್ರು ಅವರು. ಇಲ್ಲ ಸರ್, ನಾವು ಹೋಗಿ ಬಂದು ಬೇಕಂದ್ರೆ ಪೆನಾಲ್ಟಿ ಗಿಲ್ಟಿ ಏನೈತಲ್ಲ ಹಾಕ್ಕೊಡ್ತೀನಿ, ಇದೊಂದೇ ಇರೋದು ಮಂತು, ಜಾಸ್ತಿ ಇಲ್ಲ ಕಟ್ಟೋದು ಅಂತ ಹೇಳಿದ್ರು. ಅವ್ರು ಕೇಳ್ತಾ ಇಲ್ಲ. ಕುರ್ಚಿ ಹೋಗೋದನ್ನ ಅವರು ನಮಗೆ ಮಾತಾಡ್ತಾರೆ, ಟಾರ್ಚರ್ ಕೊಡ್ತಾರೆ, ದಬ್ಬಾಳಿಗೆ ಮಾಡಿ ಟಾರ್ಚರ್ ಕೊಡ್ತಿದ್ದಾರೆ. ನೀವು ಕಟ್ಟಕ್ಕೆ ಹೋಗ್ಬೇಕು, ನಾವು ಎಷ್ಟು ಎಮರ್ಜೆನ್ಸಿ ಇದ್ರು ನಾವು ಬಿಡಂಗಿಲ್ಲ, ಯಾರು ಸತ್ರ ನನ್ನ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್. ಬಟ್ ನೀವು ಸತ್ರು ಪರವಾಗಿಲ್ಲ, ದುಡ್ಡು ಕಟ್ಟಬೇಕು, ದುಡ್ಡು ಕಟ್ಟಲೇಬೇಕು. ಓಕೆ, ನೀವು ಎಲ್ಲಿಗೆ ಹೊರಟಿದ್ರಿ? ಹಾಸ್ಪಿಟಲ್ ಹೋಗ್ಬೇಕು ಸರ್. ನಾವು ಅರ್ಜೆಂಟ್ 3 ತಾಸ ಸರ್ ನಾವು ಹೇಳಕತ್ತು. ಇಷ್ಟೊತ್ತಿಗೆ ನಾವು ಅಲ್ಲಿ ಇರ್ತಿದ್ವಿ. ನಾವು ಸ್ವಲ್ಪ ಎಮರ್ಜೆನ್ಸಿ ಇದೆ ಸರ್, ನಮ್ಮ ಅಜ್ಜಿಗೆ ಸ್ವಲ್ಪ ಹುಷಾರಿಲ್ಲ, ಹೋಗ್ಬೇಕು ಸರ್, ನಾವು ಅರ್ಜೆಂಟ್ ಇದೆ ಸರ್ ನಮಗೆ. ಅವ್ರು ಬಿಡಾಕತ್ತಿಲ್ಲ. ಇಲ್ಲ, ನಾವು ಕಟ್ಟೆ ಹೋಗ್ಬೇಕು, ನೀವು ನಮಗೆ ಯಾರು ಎಮರ್ಜೆನ್ಸಿ ಇದ್ರೇನು ನನಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ಫಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, ಟಿವಿ9 ಹಾವೇರಿ.